ಆದ್ರೆ ಭಾಷೆಕಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ ಸರ್ವಾಡಳಿತ ಏನ್ ಸ್ವಾಮಿ ತಾಲೂಕ್ ದಂಡ ಇದು MLA ಸಾಹೇಬರು ಎಲ್ಲರಿಗೂ ಒಂದೇ ನ್ಯಾಯ ಕೊಡುವಂತ ನೀವಾಗಿ ಅಲ್ಲಿ ಟೆಂಡರ್ ಇಲ್ಲ, ವರ್ಕ್ ಆರ್ಡರ್ ಇಲ್ಲ, ಏನೂ ಇಲ್ಲ. ಬರೀ ಗಡರಿ ತಡ್ಸೋದು, ಬಂದು ಗುದ್ಲಿ ಪೂಜೆ ಮಾಡೋದು, ನಿಮ್ ಫೋಟೋ ಹಾಕೊಂಡು ಹೋಗ್ತೀರಾ. ನಿಮ್ಮದು ಓಟ್ ಹಾಕಿರೋ ಜನ ಹೈಯೆಸ್ಟ್ ಓಟ್ ಕೊಟ್ಟಿದ್ದೀರಿ. ಆ ಭಾಗದಾಗ ನೋಡ್ರಿ, ಕಸುನಳ್ಳಿ ಬಿಸುನಳ್ಳಿ ಆ ಭಾಗದಾಗ ರೋಡ್ ಹೆಂಗವೆ ಅಂತ ನೋಡ್ರಿ. ಆ ಜನ ಯಾರು ನಿಮ್ಗೆ ಓಟ್ ಹಾಕಿಲ್ಲ ಅಂತ ನಾನ್ ಸಹ ಹಾಕಿದೀನಿ. ಅದು ಇಂಥ MLA ನೆಕ್ಸ್ಟ್ ಯಾರಿಗೂ ಹಾಕ್ಬಾರ್ದು ಅಂತ ನಾವು ಡಿಸೈಡ್ ಮಾಡ್ತೀವಿ. ಫಸ್ಟ್ ಮನೆಗಳ ಹತ್ರ ಹೋಗಿ ನಿಂತ್ಕೊಳ್ಳೋದು, ಫಸ್ಟ್ ಕಡಿವಾಣ ಹಾಕಿ ಅವ್ರ ಕೆಲಸ ಮಾಡಕ್ ಹೇಳಿ. ಮಾಮ ಕೆಲಸ ಮಾಡಂಗಿದ್ರೆ ಅವ್ರ ಮನೆಗಳ ಹತ್ರ ಇರ್ಲಿ. ನೀವು ಹೇಳ್ಬೇಕು. ಇಲ್ಲಿ ಎಲ್ಲಾ ಸಮ್ಮುಖದಲ್ಲೂ ಒಂದು ಹೇಳಿದಾರೆ, ನಾಲ್ಕು ಕುಟುಂಬ, ಒಂದು ಕೃಷ್ಣಪ್ಪನವ್ರು, ಒಂದು ಮತ್ತೆ ನಾಲ್ಕು ಜನ ಯಾರು ಇಲ್ಲಿ ಎಲ್ಲ ಊರಿಂದ ಬಂದಿರೋದು. ಬರ್ಕೊಡ್ರಿ, 4 ಕುಟುಂಬ ಇರೋದು, 4 ಜನಕ್ಕೆ ಮಾತ್ರ ನಾಳೆ ನಾನು ಕೋರ್ಟ್ಗೆ ಹೋಗ್ತೀನಿ. ಕೋರ್ಟ್ಗೆ ಹೋಗ್ಬಿಟ್ಟು ನಾನು ಕಮ್ಯುನಿಟಿ ಚೇಂಜ್ ಮಾಡ್ಬೇಕು ಅಂತ ಕೇಳ್ತಾರ, ಡೀಟೇಲ್ಸ್ ಕೇಳ್ತಾರೆ. ಯಾಕಪ್ಪ ಅಂತ ಭಾಷೆಗಳಿಂದ ಕೇಳಿ ತಪ್ಪು ನಾನು ಏನ್ ಮಾತ್ರ ಮಾಡ್ಸ್ಕೊಂತೀನಿ. ಮತ್ತೆ ಹೆಂಗ್ರಿ ಕಮ್ಯುನಿಟಿ ನಂಗೆ ಚೇಂಜ್ ಮಾಡ್ಕೊಬೇಕು. ನಾನು ಇವಾಗ ಹೋಗಿ ಹುಡ್ದಾಗ ನಮ್ಮ ತಾತನವ್ರ ಕಾಲದಿಂದ ಇಲ್ಲೇ ವಲಸೆ ಬಂದವ್ರು ನಾವು. ಅಲ್ಲಪ್ಪ, ನೀನ್ ಕೃಷ್ಣ ಹೇಳಿದ್ರಲ್ಲ ಇವಾಗ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿ ಮಾಡಿದ್ರಿ. ಆ ಜಯಂತಿಯಲ್ಲಿ ಎಲ್ಲ ಕುಟುಂಬಾಂಧವರು ಆದ್ರೂ ಸಾರ್ವಜನಿಕರು ಎಲ್ಲಾ ಜಾತಿ ಜನಾಂಗದವರು ಕೆಂಪೇಗೌಡರಿಗೆ ಗೌರವ ಕೊಟ್ಟು ಒಳ್ಳೆ ಕಾರ್ಯಕ್ರಮ ಮಾಡಿದ್ರಿ. ಆದ್ರೆ ಈ ಕಾರ್ಯಕ್ರಮದಲ್ಲಿ ಒಂದ್ ಸ್ವಲ್ಪ ಧೋರಣೆಗಳು ಮಾಡಿದ್ದಾರೆ. ಏನ್ ಧೋರಣೆಗಳು ಮಾಡಿದ್ದಾರೆ ಅಂದ್ರೆ, ಎಲ್ಲಾ ಜನಾಂಗಗಳಿಗೂ ಜಯಂತಿ ಮಾಡ್ಬೇಕಾದ್ರೆ ಪೂರ್ವಭಾವಿ ಸಭೆ ಕರೀತಾರೆ. ಆದ್ರೆ ಭಾಷೆಕಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ ಸರ್ವಾಡಳಿತ, ನಾನು ನಂದು ಅನ್ನೋದು. ಚೀಫ್ ಆಫೀಸರು ಇವರು ಹೊಸಬರು ಬಂದಿದ್ದಾರೆ. ಅವ್ರಿಗೆ ಇನ್ನೂ ಇಲ್ಲಿನ ವಾತಾವರಣ ಗೊತ್ತಿಲ್ಲ, 1 ವಾರ ಆಗಿದೆ ಬಂದು. ಅದೇ ನಮ್ಮ ಮೆಂಬರ್ಸ್ಗಳು, ಹಳೆ ಮೆಂಬರ್ಸ್ಗಳು, ಅಧ್ಯಕ್ಷಗಳು, ಸಾಹಿತ್ಯ ಸಮಿತಿ ಅಧ್ಯಕ್ಷಗಳೆಲ್ಲ ನಮ್ಮ ಮನವೊಲಿಸಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ, ಆಮೇಲೆ ಇಲ್ಲಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ತರ ಮಾಡ್ತಾ ಇದಾರೆ ಅಂದ್ರೆ, ಸರ್ವಾಡಳಿತವಾಗಿ ಯಾರಿಗೂ ಸಹ ಇಂಟಿಮೇಷನ್ ಇಲ್ದಿರ, ಯಾವುದೇ ಜನಾಂಗ ಸಂಘ ಸಂಸ್ಥೆಗಳು ಯಾರಿಗೂ ತಿಳಿಸ್ದಿರನೆ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದಾರೆ. ಯಾರಿಗೂ ಸಹ ಪೂರ್ವಭಾವಿ ಒಂದು ಸಭೆನೂ ಕರೆದಿಲ್ಲ, ಮಾಡೋದು ಅಂತಾನೂ ಕರೆದಿಲ್ಲ. ಇದೇ MLA ಅವ್ರು ಬಂದು ಗುದ್ಲಿ ಪೂಜೆ ಅಂತ ಮಾಡ್ತಾರೆ. ಏನ್ ಸ್ವಾಮಿ ತಾಲೂಕ್ ದಂಡ ಇದು MLA ಸಾಹೇಬರು ಎಲ್ಲರಿಗೂ ಒಂದೇ ನ್ಯಾಯ ಕೊಡುವಂತ ನೀವಾಗಿ ಅಲ್ಲಿ ಟೆಂಡರ್ ಇಲ್ಲ, ವರ್ಕ್ ಆರ್ಡರ್ ಇಲ್ಲ, ಏನೂ ಇಲ್ಲ. ಬರೀ ಗಡರಿ ತಡ್ಸೋದು, ಬಂದು ಗುದ್ಲಿ ಪೂಜೆ ಮಾಡೋದು, ನಿಮ್ ಫೋಟೋ ಹಾಕೊಂಡು ಹೋಗ್ತೀರಾ. ಏನ್ ಇಷ್ಟೇನ ಜನಕ ಬರೀ ಅದು ಗುದ್ಲಿ ಪೂಜೆಗೆ ಅಷ್ಟೇನಾ ಸೀಮಿತವಾಗಿರೋದು? ಅದೇ ಬನ್ನಿ, ಕಸುನಳ್ಳಿ ಬಿಸುನಳ್ಳಿ ಅಲ್ಲಿ ದೇವನಹಳ್ಳಿ ತಾಲೂಕು ಹೋಗೋ ರೋಡಲ್ಲಿ ಇದೇ 1 ವರ್ಷದ ಮುಂಚೆ ಗುದ್ಲಿ ಪೂಜೆ ಹಾಕಿದ್ರೆ ಬೇಕಾದ್ರೆ ಫೋಟೋ ಹಾಕ್ತೀನಿ. ನಗರೋತ್ತಂದ ದುಡ್ಡು ಹಾಕಿದ್ರೆ ಅರ್ಧ ಹಾಕಿದ್ರೆ ಇನ್ನು ಅರ್ಧ ಯಾರು ನುಂಗ್ಕೊಂಡ್ರೋ ಗೊತ್ತಿಲ್ಲ. ಇವತ್ತು ಆ ರೋಡ್ ಅಧ್ವಾನಾಗಿರೋ ಗುದ್ಲಿ ಪೂಜೆ ಮಾಡಿ ನೀವು 1 ವರ್ಷ ಆಗಿದೆ, ಕೆಲಸ ಮಾಡ್ಸಕ್ಕಾಗಿಲ್ಲ. ಈಗ ನೀವು ಕೆಂಪೇಗೌಡ ಜಯಂತಿ ಮುಂಚೆನೆ ನೀವು ಗುದ್ಲಿ ಪೂಜೆ ಏನೋ ವರ್ಕ್ ಆರ್ಡ್ರು ಏನೋ ಮಾಡಿ ಟೆಂಡ್ರು ಏನೋ ಮಾಡ್ತೀರಾ. ಟೆಂಡ್ರ್ ಆಮೇಲೆ ಕೂಲಂಕುಷವಾಗಿ ಭಾಷೆ ತೊಂದರೆ ಆಗಿರೋದು ಎಷ್ಟು. ಸರ್ವಾಡಳಿತ ಅಂದ್ರೆ ಫುಲ್ ಬಾಡಿ ಬಂದ್ಬಿಟ್ಟಿದೆ. ನಾನು ಯಾರು ಅಲ್ಲ ಅನ್ನೋ ಕಾರಣಕ್ಕೆ ಒಂದು ಬಿಜೆಪಿ ಇರೋರು ದುರಾಡಳಿತ. ಏನ್ ಮಾಡ್ತಾರೆ, ಯಾವುದೇ ಇಲ್ಲಿ ಗಂಟ 5 ವರ್ಷದಲ್ಲಿ ಒಂದು ಟೆಂಡರ್ ಆಗಿಲ್ಲ. ಟೆಂಡರ್ ಆಗಕ್ಕೆ ಮುಂಚೆ ಕೆಲಸ ಆಗ್ತವೆ, ಕೆಲಸ ಆಗಕ್ಕೆ ಮುಂಚೆ ಯಾರನ್ನ ಅರ್ಜಿ ಕೊಟ್ಟರೆ ಇದಂಗೆ ಆಗವೆ ಅಂತ ಏನೋ ಅರ್ಜಿ ಕೊಟ್ರೆ ಆ ಟೆಂಡರ್ ಕ್ಯಾನ್ಸಲ್ ಮಾಡ್ತಾರೆ. 50 ಲಕ್ಷ ಟೆಂಡರ್ನೆಲ್ಲ ಕಟಪ್ ಮಾಡ್ಕೊಂಡು ಇದು ಜೆಡ್ಪಿ ಇದು ಜಿಲ್ಲಾ ಪಂಚಾಯತ್ DC ಆಫೀಸ್ಗೆ ಹೋಗ್ತಿರಾನೆ ಇಲ್ಲೇ ಕಟಪ್ ಮಾಡ್ಕೊಂಡು ಈ ಕೆಲಸಗಳನ್ನ ಫಾಲೋ ಅಪ್ ಮಾಡ್ತಾರೆ. ಇದೇ ತರ ಬೇಜಾನ್ ಕಲ್ಪೆ ಕಾಮಗಾರಿ ಕೆಲಸಗಳನ್ನ ಬಿರ್ಲಾಗ್ ಹೋಗ್ಬಿಟ್ಟಾರೆ. ಅದನ್ನೆಲ್ಲ ಕೇಳಕ್ ಹೋದ್ರೆ ಇವ್ರು ಕೆಟ್ಟ ಜನ, ಇವ್ರು ಪಂಚಾಯತಿ ಬಗ್ಗೆ ಅಂತ ಇದು ಮಾಡ್ತಾರೆ. ನಾವು 6-7 ತಿಂಗಳಿಂದ ನಮ್ಮ ಮರ್ಯಾದೆ ನಾವು ಕಳ್ಕೊಂಬಾರ್ದು ಅಂತ ಇದ್ರಿ. ಇವತ್ತು ಕೆಂಪೇಗೌಡರು ಜಯಂತಿ ಅಂತ ಹೇಳ್ಬಿಟ್ಟು ಕೆಂಪೇಗೌಡರದು ಸ್ಟ್ಯಾಚು ಮಾಡೋದೇನೆ ಮೋಸ ಮಾಡಕ್ ಬರ್ತೀರಾ ಅಂದ್ರೆ, ನೀವು ಏನು ವರ್ಕ್ ಆರ್ಡ್ರು ಏನು ಆಗ್ದಿರಾನೆ ಗುದ್ಲಿ ಪೂಜೆ ಮಾಡ್ತೀರಾ ಅಂದ್ರೆ ಇನ್ ಯಾರಕ್ ನೀವು ಗುಂಡಿ ತೊಡಲ್ಲ ಹೇಳ್ರಿ. ಬರೀ ಬಿಜೆಪಿ ಅವ್ರು ನೀವೇನಿದ್ರು MLA ಸಾಹೇಬ್ರು ಬರೀ ಗುದ್ಲಿ ಪೂಜೆ ಮಾಡೋದು ಹೋಗೋದು, ಇಂಥವನ್ನೇನ ಸಾರ್ವಜನಿಕರು ಒಳ್ಳೆ ಕೆಲಸ ಯಾವ್ದು ಮಾಡೋದಿಲ್ವಾ? ಬಂದ್ರಿ ನೋಡ್ರಿ, ಜನ ನಿಮ್ಮದು ಓಟ್ ಹಾಕಿರೋ ಜನ ಹೈಯೆಸ್ಟ್ ಓಟ್ ಕೊಟ್ಟಿದ್ದೀರಿ. ಆ ಭಾಗದಾಗ ನೋಡ್ರಿ, ಕಸುನಳ್ಳಿ ಬಿಸುನಳ್ಳಿ ಆ ಭಾಗದಾಗ ರೋಡ್ ಹೆಂಗವೆ ಅಂತ ನೋಡ್ರಿ. ಆ ಜನ ಯಾರು ನಿಮ್ಗೆ ಓಟ್ ಹಾಕಿಲ್ಲ ಅಂತ ನಾನ್ ಸಹ ಹಾಕಿದೀನಿ. ಅದು ಇಂಥ MLA ನೆಕ್ಸ್ಟ್ ಯಾರಿಗೂ ಹಾಕ್ಬಾರ್ದು ಅಂತ ನಾವು ಡಿಸೈಡ್ ಮಾಡ್ತೀವಿ. ಯಾಕಂತ ನೀವು ಒಳ್ಳೆಯರು ಒಳ್ಳೆ ಯುವಕ ನಮ್ಮ ತರನೇ ಅಂತ ಓಟ್ ಹಾಕಿದ್ರಿ. ಆದ್ರೆ ನಿಮ್ ಮಾಡೋ ರೀತಿಯಲ್ಲಿ ನೋಡಿ, ಬರೀ ಗಡರಿ ತೊಡೋದು ಬಿಟ್ಟು ಹೋಗೋದು ಇಷ್ಟೇ ಕೆಲಸ ಆಗೈತೆ. ದಯವಿಟ್ಟು ನೀವು ತಿದ್ದುಗಳಲ್ಲಿ ಯುವಕರಿದ್ದೀರಾ, ಈ ತರ ತಾರತಮ್ಯ ಮಾಡಬೇಡಿ. ಎಲ್ಲಾ ಜನಾಂಗಕ್ಕೂ ಒಂದೇ ಅಂತೇಳಿ ಅದು ಬಿಟ್ಬಿಟ್ಟು ಆ ಜನಾಂಗಕ್ಕೆ ಬೇರೆ ಈ ಜನಾಂಗ ಬೇರೆ. ಅದೇ ನಿಮ್ ಕಾರ್ಯಕ್ರಮ ಆದ್ರೆ ಹೆಂಗ್ ಮಾಡ್ತೀರಾ? ನಿಮ್ ಜನಾಂಗದ ಕಾರ್ಯಕ್ರಮ ಆದ್ರೆ ನೀವ್ ಯಾರಿಗೂ ಹೇಳಿಸ್ತೀರಾ, ಮಾಡಿಸ್ತೀರಾ? ಇಡೀ ತಾಲೂಕಲ್ಲಿ ನೀವು ಹೇಳಿ ಉಸ್ತುವಾರಿಯಾಗಿ ಎಲ್ಲರಿಗೂ ಹೇಳಿಸಲ್ವಾ? ಕೆಂಪೇಗೌಡ ಜಯಂತಿ ಅಂದ್ರೆ ಅಷ್ಟು ನಿಮ್ಗೆ ಗೌರವ ಇಲ್ವಾ? ಯಾಕೆ ದೊಡ್ಡಬಳ್ಳಾಪುರ ತಾಲೂಕು ಕೆಂಪೇಗೌಡ ಜನಾಂಗ ಕಮ್ಮಿ ಅವ್ರೆ ಅಂತನಾ? ಖಂಡಿತ ಅವ್ರೆ ಕೆಂಪೇಗೌಡ ಜನಾಂಗ. ನೋಡ್ಕೊಳ್ಳಿ, ಮುಂದೆ ಗೊತ್ತಾಗುತ್ತೆ ನಿಮ್ಗೆ. ಬರೀ ನಿಮ್ ಜನಾಂಗ ಅಲ್ಲ, ಕೆಂಪೇಗೌಡರ ಜನಾಂಗನೂ ಬೇರೆ ಇದ್ದಾರೆ. ಎಲ್ಲಾ ಜನಾಂಗನೂ ಅವ್ರೆ. ಕೆಂಪೇಗೌಡರಕ್ಕ ಬರೀ ಜನಾಂಗ ಇಲ್ಲ, ಅನ್ಯತಾ ಭಾವಿಸೋದಕ್ಕೇನಿಲ್ಲ, ಎಲ್ಲರೂ ಒಗ್ಗಟ್ಟು ಮಾಡ್ತಾರೆ. ಕೆಂಪೇಗೌಡರಿಗಿಂತ ಬುದ್ಧಿ ಕಲಿಸ್ತಾರೆ. ಈ ತರ ಮೋಸ ಮಾಡಬಾರ್ದು. ಗುದ್ಲಿ ಪೂಜೆ ಮಾಡ್ಬೇಕಾದ್ರೆ ಸ್ಟ್ಯಾಚು ನಿರ್ಮಾಣ ಮಾಡಿ. ನೀವು ಆ ತರ ಇದ್ರೆ ನಾಳೆ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡಿ. ಅದು ನಿಮ್ಮನ್ನ ಮೆಚ್ಚುತ್ತೀರಿ. ನಾವು ಸಂಘದಲ್ಲಿ ಇದ್ದೀರಿ ಸ್ವಾಮಿ. ನಾನು ಉಪಾಧ್ಯಕ್ಷ ಆಗಿದ್ದೀನಿ. ನಮ್ಮ ಭಾಷೆಕಳ್ಳಿ ಪಟ್ಟಣ ಪಂಚಾಯತ್ ಸಂಘ ಇದೆ. ಯಾರಿಗಾದ್ರೂ ಒಬ್ಬರು ನೀವು ವಿಷಯ ತಿಳಿಸಿದ್ರಾ? ಯಾರು ತಿಳಿಸಿಲ್ಲ.
ಅಧಿಕಾರಿಗಳು ನೀವು ಚೀಫ್ ಆಫೀಸರ್ ಸಾಹೇಬ್ರೆ, ನೀವು ದಯವಿಟ್ಟು ತಿದ್ದುಗಳಿ. ಯಾಕಂದ್ರೆ ನೀವು ಹೊಸಬರು ಬಂದಿದ್ದೀರಾ. ಈ ಭಾಷೆ ತಳ್ಳಿಯಲ್ಲಿ ಸರ್ವಾಡಳಿತ ಇಲ್ಲ, ಸಾರ್ವಜನಿಕರು ಇದ್ದಾರೆ. ಎಲ್ಲಾನು ಪರಿಗಣನೆ ಮಾಡ್ಕೊಂಡು ಮುಂದಿನ ಕೆಲಸಗಳು ಮಾಡ್ರಿ. ಜನಾಂಗ ಒಂದೇ ಅಲ್ಲ, ಎಲ್ಲಾ ಜನಾಂಗದೂ ಬೇಕು. ಅದನ್ನು ಫಸ್ಟ್ ತಿದ್ದುಗಳಿ. ನೀವು ಇನ್ಮೇಲೆ ಆತರ ಮಾಡಿ. ಆಮೇಲೆ ನಿಮ್ಮಲ್ಲಿ ನಿಮ್ಮ ಸ್ಟಾಫ್ ಅಲ್ಲಿ ಯಾರ ಮಿಸ್ಯೂಸ್ ಮಾಡ್ತಾರೆ, ದಯವಿಟ್ಟು ಅವ್ರಿಗೆಲ್ಲ ಸ್ಟಾಫ್ ಬಂದೋಬಸ್ತ್ ಮಾಡಿ. ಅಲ್ಲಿ ಇಲ್ಲಿ ಹೋಗೋದು ಫಸ್ಟ್ ಮನೆಗಳ ಹತ್ರ ಹೋಗಿ ನಿಂತ್ಕೊಳ್ಳೋದು ಫಸ್ಟ್ ಕಡಿವಾಣ ಹಾಕಿ ಅವ್ರ ಕೆಲಸ ಮಾಡಕ್ ಹೇಳಿ. ಮಾಮ ಕೆಲಸ ಮಾಡಂಗಿದ್ರೆ ಅವ್ರ ಮನೆಗಳ ಹತ್ರ ಇರ್ಲಿ. ಆಫೀಸ್ ಗೌರ್ಮೆಂಟ್ ಸಂಬಳ ತನ್ನೋದು, ಗೌರ್ಮೆಂಟ್ ಕೆಲಸ ಮಾಡಿಸಿ, ಅವ್ರ ಕೈಗೆ ಕೆಲಸ ತಗೊಳ್ಳಿ.